ಪ್ರೀತಿಯ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಡಿ ವಿದ್ಯಾರ್ಥಿಗಳೇ, ಮೈಸೂರಿನಲ್ಲಿ ಇಂಗ್ಲೀಷ್ ಎಕ್ಸಾಮ್ ಮುಗಿದೋಗಿದೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ನಮ್ಮ ವಿದ್ಯಾರ್ಥಿಗಳು ಬಹಳ ಖುಷಿಯಾಗಿ ಕಳಿಸಿಕೊಟ್ಟಿದ್ದಾರೆ. ಯಾಕೆಂದರೆ ನಾವು ಹೇಳಿದಂಥ ಎಲ್ಲ ಪ್ರಶ್ನೆಗಳು ಬಂದಿದ್ದಾವೆ. 90% ಕೂಡ ಅವರಿಗೆ ಹೆಲ್ಪ್ ಆಗಿದೆ. ಹಾಗಾಗಿ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಒಂದು ಕ್ವಶನ್ ಪೇಪರನ್ನು ಈಗ ನಾವು ನೋಡ್ತಾ ಹೋಗೋಣ, ಆಯಿತಾ? ವಿತ್ ಕೀ ಆನ್ಸರ್ ನೋಡ್ತಾ ಹೋಗೋಣ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಧನುಷ್ ಅವರಿಗೂ ಹಾಗೂ ಚೆನ್ನಮ್ಮ ಅವರಿಗೆ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇದು ಮೈಸೂರಿನ ಒಂದು ಪ್ರಶ್ನೆ ಪತ್ರಿಕೆ. ದಿ ಫಸ್ಟ್ ಲಿಟ್ರರಿ ರೀಡಿಂಗ್ ಆಫ್ ಬೋರ್ಕ್ಸ್ ವಾಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಗ್ರಿಮ್ಮಿ ಫೇರಿ ಟೈಲ್ಸ್ ಅಂತ. ಇವತ್ತು ಹಿಂಗೆ ಬಂದಿರ್ಬೋದು, ನಾಳೆ ಆ್ಯನ್ಯುವಲ್ ಎಕ್ಸಾಮಲ್ಲಿ ಗ್ರಿಮ್ಮಿ ಫೇರಿ ಟೈಲ್ಸ್ ಅನ್ನುವಂಥದ್ದು ಯಾವ ವರ್ಷನಲ್ಲಿತ್ತು ಅಂತ ಕೇಳಿದರೆ ನೆನಪಿಂದ ಬರೀರಿ. ಇಂಗ್ಲೀಷ್ ವರ್ಷನ್ ಅಂತ. ಇಂಗ್ಲೀಷ್ ಎಕ್ಸಾಮೇ ಬರಿತಾ ಇರ್ತೀರಾ, ಇಂಗ್ಲೀಷ್ ವರ್ಷನ್ ಅಂತ ಹೇಳಿದರೆ ಆ ಪುಸ್ತಕ ಇಂಗ್ಲೀಷಲ್ಲಿತ್ತು ಅಂತ ಅಷ್ಟೇ, ಆಯಿತಾ? ಐಡೆಂಟಿಫೈ ದ ರಾಂಗ್ ಕಾಂಬಿನೇಷನ್ ಆಫ್ ದಿ ಎಸೆನ್ಷಿಯಲ್ ಮೆಟಫರ್ಸ್. ಅವತ್ತಿಂದನೂ ಹೇಳ್ತಾ ಇದ್ದೀನಿ ನೋಡ್ರೋ, 5 ಮೆಟಫರ್ಸ್ಗಳಿದ್ದಾವೆ. ಪದೇ 4 ಮಾರ್ಕ್ಸಿಗೆ ಕೇಳಿದರು ಒಂದು ಕ್ವಶನ್ ಪೇಪರಲ್ಲಿ, 3 1 2. ಈಗ ನಿಮಗೆ 1 ಮಾರ್ಕ್ಸಿಗೆ ಕೇಳಿದ್ದಾರೆ. ಇದರಲ್ಲಿ ರಾಂಗ್ ಯಾವುದು ಅದನ್ನು ತೆಗೆದು ಒಗಿರಿ ಅಂತ. ರಾಂಗ್ ಯಾವುದು ಒಗಿಬೇಕು ಅಂದರೆ 5ಕ್ಕೆ 5 ಕೂಡ ಮೆಟಫರ್ಸ್ ಗೊತ್ತಿರಬೇಕು. ಇದರಲ್ಲಿ ರಾಂಗ್ ಈಗ ಅರ್ಜೆಂಟಾಗಿ ನಾನು ತೆಗೆದು ಹೋಗಿದ್ದೇನೆ. ದಟ್ ಈಸ್ ಫ್ಲವರ್ಸ್ ಆ್ಯಂಡ್ ಡ್ರೀಮ್ಸ್ ಅಂತ ಇದೆ ಅಲ್ವಾ, ಅದೇ ರಾಂಗ್ ಆಗಿದೆ. ಕ್ವಶನ್ ನಂಬರ್ ಡಿ ಇದೆ ಅಲ್ವಾ, ಅದು ತಪ್ಪು, ಆಯಿತಾ? ತಪ್ಪು ಅಂದರೆ ಇಲ್ಲಿ ನಮ್ಮ ಪುಸ್ತಕದಲ್ಲಿ ಇಲ್ಲ. ಕ್ವಶನ್ ನಂಬರ್ 3, ವಾಟ್ ಈಸ್ ಆ್ಯನ್ ಆಲ್ಟರ್ನೇಟಿವ್ ಟು ಪ್ರೈವೇಸಿ? ಜಪಾನಲ್ಲಿ ಈ ಪ್ರೈವೇಸಿಗೆ ಆಲ್ಟರ್ನೇಟಿವ್ ಏನು ಅಂತ ಹೇಳಿದರೆ ಕರ್ಟಸಿ ಅಂತ ಇದೆ ಅಲ್ವಾ, ಆಪ್ಷನ್ ಬಿ ಅದೇ ಸರಿಯಾದ ಉತ್ತರ ಆಗಿರುತ್ತದೆ. ಕ್ವಶನ್ ನಂಬರ್ 4 ಕಣ್ರಿ, ಕಂಪ್ಲೀಟ್ ದಿ ಅನಲಾಗ್ ವಿತ್ ರೆಫರೆನ್ಸ್ ಟು ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಅ ಟ್ರಾವೆಲರ್ಸ್ ಐ ಅಂತ ಇದೆ. ಡ್ರೈವರು ಹಂಟರು, ಪೆಡಿಸ್ಟೇರಿಯನ್ನು PREY ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಈಗ ಮ್ಯಾಚ್ ದ ಫಾಲೋಯಿಂಗನ್ನು ನಾವು ನೋಡೋಣ ಬನ್ನಿ. ಮೋಟರ್ ಕಾರ್ ಅಂತ ಇದೆ. ಮೋಟರ್ ಕಾರು ಯಾರ ಚಿಹ್ನೆಯ ಗುರುತು ಅಂತ, ಯಾವ ಪಾರ್ಟಿಯ ಚಿಹ್ನೆಯ ಗುರುತು ಅಂದರೆ PAP ಅಂತ ನೆನ್ಪಿಟ್ಕೊಳ್ಳಿ, ಆಯಿತಾ? ಕ್ಲೇ ಪಾಟ್ ವಿತ್ ಫೆದರ್ಸ್ ಅಂತ ಇದೆ, ಅದು IE ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ. ಮ್ಯಾನ್ಸ್ ಹೆಡ್ ಅಂತ ಇದೆ, ಇದಕ್ಕೆ ಸರಿಯಾದ ಉತ್ತರ ಬಂದು POP ಪಾರ್ಟಿಯ ಚಿಹ್ನೆಯ ಗುರುತು ಆಗಿರುತ್ತದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ದಯವಿಟ್ಟು ನಾನು ಹೇಳ್ತಾ ಇದ್ದೀನಲ್ವಾ, ಅಂತಹ ಅವಕಾಶವನ್ನು ಕಳೆದುಕೊಳ್ಬೇಡಿ. ಚೆನ್ನಾಗಿ ಓದಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗೆ ಏನೇನು ಬೇಕು ಎಲ್ಲ ಕೊಟ್ಟಿರ್ತೀನಿ ಸರ್. ಕ್ವಶನ್ ನಂಬರ್ 6 ನೋಡೋಣ. ದಿ ವಾಟರ್ ರೂಫೋಸ್ ಒಕೋಕಿ, ಅವನ ಹೆಸರು ರೂಫ್ ಅಂತ, ಅವನ ಫುಲ್ ಹೆಸರು ರೂಫೋಸ್ ಒಕೋಕಿ ಅಂತ. ವರ್ಕ್ಡ್ ಆ್ಯಸ್ ಎ ಬೈಸಿಕಲ್ ರಿಪೇರರ್ ಆಗಿ, ಆಯಿತಾ? ಎಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾನೆ ಅಂತ ಕೇಳಿದ್ದಾರೆ. ಹಿ ಸ್ಪೆಂಡ್ 2 years ಇನ್ ಪೋರ್ಟ್ ಹಾರ್ಟ್ಕೋರ್ಟ್ ಅಂತ ಇದೆ ಅಲ್ವಾ, ಆಪ್ಷನ್ನೇ ಅದೇ ಸರಿಯಾದ ಉತ್ತರ. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ವರ್ಷ ಅಂತ ಕೇಳಿದರು ಲಾಸ್ಟ್ ಪೇಪರಲ್ಲಿ, 2 years ಅಂತ. ಈಗ 2 ಮಾರ್ಕ್ಸ್ ಕ್ವಶನ್ಗಳನ್ನು ಸ್ವಲ್ಪ ನಾವು ನೋಡೋಣ. ವೆನ್ ಕ್ಯಾನ್ ದೇರ್ ಬಿ ನೋ ಗಾಡ್ಸ್ ಆ್ಯಂಡ್ ನಿಮ್ಸ್ ಅಕಾರ್ಡಿಂಗ್ ಟು ಕುವೆಂಪುರವರ ಪ್ರಕಾರ ಈ ದೇವತೆಗಳು ಹಾಗೂ ದೇವತೆಗಳು ಹಾಗೂ ಅಪ್ಸರೆಯರು ಇಲ್ಲೇ ಇಲ್ಲ ಅಂತ ಹೇಳ್ತಾರೆ. ಯಾವಾಗ ಅದು ಅಂತ ಕೇಳೋದಾದರೆ ಅದಕ್ಕೆ ಉತ್ತರ ನನ್ನ ಪ್ರೀತಿಯ ಮಕ್ಕಳೇ, ಇಫ್ ವಿ ಅವರ್ ಸೆಲ್ಫ್ಸ್ ಕೆನಾಟ್ ಬಿ ಗಾಡ್ಸ್ ಆ್ಯಂಡ್ ನಿಮ್ಸ್ ದೆನ್, ನೋಡ್ರಿ, ಇಫ್ ವಿ ಅವರ್ ಸೆಲ್ಫ್ ಕೆನಾಟ್ ಬಿ ಗಾಡ್ಸ್ ಆ್ಯಂಡ್ ನಿಮ್ಸ್ ದೆನ್ ದೇರ್ ವಿಲ್ ಬಿ ನೋ ಗಾಡ್ಸ್ ಆ್ಯಂಡ್ ನಿಮ್ಸ್. ಕ್ಲಿಯರ್ ಆಲ್ ಆಫ್ ಯು. ಕ್ವಶನ್ ನಂಬರ್ 8 ನೋಡೋಣ. ಮೆನ್ಷನ್ ಎನಿ 2 places, 2 ಸ್ಥಳಗಳ ಹೆಸರನ್ನು ಬರೆಯಿರಿ. ರೆಡ್ ಟೆಲಿಫೋನ್ ಬೂತ್ಸು ಜಪಾನಲ್ಲಿ ಇಡ್ತಾರಲ್ವಾ, ಎಲ್ಲೆಲ್ಲಿ ಇಡ್ತಾಯಿದ್ರು ಅವರು ಅಂತ. ಒಂದು ಹಾಲ್ ಆಫ್ ಹೋಟೆಲ್ಸ್ ಅಂತ, ಹೋಟೆಲಿನ ಹಾಲುಗಳಲ್ಲಿ. ಸೆಕೆಂಡ್ ಒನ್ ಬೀದಿಗಳಲ್ಲಿ ಸ್ಟ್ರೀಟ್ಸ್ ಅಂತ, ಇನ್ನೊಂದು ಅಂಗಡಿಗಳಲ್ಲಿ ಶಾಪ್ಸ್ ಅಂತ. ಈ 3 ನೆನ್ಪಿಟ್ಕೊಳ್ಳಿ. 3ರಲ್ಲಿ ಯಾವುದಾದ್ರೂ 2 ಕೇಳಿದರು. ಕ್ವಶನ್ ನಂಬರ್ 9, ಹೂ ವಿಸಿಟೆಡ್ ರೂಫ್ ದ ಡೇ ಬಿಫೋರ್ ದಿ ಎಲೆಕ್ಷನ್ ಅಂತ ಇದೆ. ಎಲೆಕ್ಷನ್ನಿನ ಮುಂಚಿತವಾಗಿ ರೂಫ್ಗೆ ವಿಸಿಟ್ ಮಾಡಿದವರು ಯಾರು ಮನೆಗೆ ಅಂತ ಕೇಳಿದರೆ ಅದು ಪಾಪ್ ಕ್ಯಾಂಪೇನರ್ ಅಂತ ಬರಿಬೇಕು. POP ಕ್ಯಾಂಪೇನರ್ ಆಯಿತಾ? ನೆಕ್ಸ್ಟು ಹೌ ಮಚ್ ಡಿಡ್ ಹೀ ಪೇ ಅಂತ ಇದೆ. ರೂಫಿಗೆ ಅವರು ಬಂದು ಎಷ್ಟು ದುಡ್ಡನ್ನು ಲಂಚವಾಗಿ ಕೊಡ್ತಾರೆ, ಆಫರನ್ನು ಮಾಡ್ತಾರೆ. 5 pounds ಅಂತ ಬರೀರಿ, ನೆನ್ಪಿಟ್ಕೊಳ್ಳಿ. 5 pounds ಅನ್ನುವಂಥದ್ದು ಆನ್ಸರ್ ಆಗಿರುತ್ತದೆ. ಈಗ ನಾವು 3rd ಮೇನ್ ಕ್ವಶನಲ್ಲಿ ಇದ್ದೀವಿ. 3rd ಮೇನ್ ಅಂತ ಹೇಳಿದರೆ 3 ಅಂಕದ ಪ್ರಶ್ನೆಗಳು, ಆಯಿತಾ? ಇದು ಬಹಳ ಹಾರ್ಟ್ ಕ್ವಶನ್ನು. ಕ್ವಶನ್ ನಂಬರ್ 10 ಇದೆ ಅಲ್ವಾ, ಹೌ ಡಸ್ ಬೋರ್ಕ್ಸ್ ಲುಕ್ ಅಪಾನ್ ಹಿಸ್ ಬ್ಲೈಂಡ್ನೆಸ್ ಅಂತ ಇದೆ. ಎಲ್ಲ ಕ್ವಶನ್ ಪೇಪರಲ್ಲೂ ಮದರ್ ಬಗ್ಗೆ ಕೇಳಿದರೆ ಇಲ್ಲಿ ಬ್ಲೈಂಡ್ನೆಸ್ ಬಗ್ಗೆ ಕೇಳಿದ್ದಾರೆ. ಇದು ಪೇಜ್ ನಂಬರು 81, ಆಯಿತಾ? 100% ನನ್ನ ಪ್ರಕಾರ 81, 81 ಪೇಜ್ ನಂಬರ್ 81ಅಲ್ಲಿ ನಿಮಗೆ ಇದು ಸೆಕೆಂಡ್ ಕ್ವಶನಲ್ಲೇ
ಪೂರ್ತಿ ಉತ್ತರ ಸಿಗುತ್ತೆ. ಒಂದು 7 ಲೈನ್ಸ್ ಇದೆ, ಅದು ಇದಕ್ಕೆ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 11 ಕಣ್ರಿ. ಇಲ್ಲಿ ಸಂಪೂರ್ಣವಾಗಿ ಹೆವನಿನ ಸಮ್ಮರಿ ಬರೆದ್ರೆ ಮುಗೀತು, ನಿಮಗೆ ಮಾರ್ಕ್ಸ್ ಸಿಗುತ್ತೆ. ಕ್ವಶನ್ ನಂಬರ್ 12 ನೋಡೋಣ. ಡಿಸ್ಕ್ರೈಬ್ ದ ಬಿಹೇವಿಯರ್ ಆಫ್ ದಿ ಡ್ರೈವರ್ಸ್ ಇನ್ ಬ್ರೆಜಿಲ್ ಅಂತ ಇದೆ. ಆಯಿತಾ, ಇದು ಬಹಳ ಈಸಿಯಾಗಿ ಇರುವಂಥದ್ದು. ಆಯಿತಾ, ಡ್ರೈವರ್ಸ್ ಬಿಹೇವಿಯರ್ ಹೆಂಗೆ ಅಂತ ಹೇಳಿದರೆ 2 ರೀತಿಯಾಗಿ ಫೇರ್ ಗೇಮ್ ನಡೆಯುತ್ತೆ ಇಲ್ಲಿ. ಒನ್ ದಟ್ ಈಸ್ ಬಿಟ್ವೀನ್ ದ ಡ್ರೈವರ್ಸ್ ಆ್ಯಂಡ್ ದ ಡ್ರೈವರ್ಸ್ ಆ್ಯಂಡ್ ಒನ್ ಮೋರ್ ಈಸ್ ಬಿಟ್ವೀನ್ ಡ್ರೈವರ್ಸ್ ಆ್ಯಂಡ್ ಪೆಡಿಸ್ಟೇರಿಯನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಇದರ ಬಗ್ಗೆ 2 ಲೈನ್ ಬರೆದ್ರೆ ಮುಗೀತು ಸರ್. ನೆಕ್ಸ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, 4 ಅಂಕದ ಪ್ರಶ್ನೆ 4 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ನಾವು ಈಗ ನೋಡೋಣ. 4 ಮಾರ್ಕ್ಸ್ ಕ್ವಶನ್ಸ್ಗಳಲ್ಲಿ ಹೌ ಡಸ್ ಜಾರ್ಜ್ ಲೂಯಿಸ್ ಬಾಕ್ಸ್ ಡಿಫೈನ್ ಪೊಯೆಟ್ರಿ ಅಂತ ಇದೆ. ಈ ಪೊಯೆಟ್ರಿಯನ್ನು ಯಾವ ರೀತಿಯಾಗಿ ಅವ್ರು ಹೇಳ್ತಾರೆ ಅಂತ ನೋಡಿ. ಇದಕ್ಕೆ ಆನ್ಸರ್ ಎಲ್ಲಿದೆ ಅಂತ ಹೇಳಿದರೆ ನನ್ನ ಪ್ರೀತಿಯ ಮಕ್ಕಳೇ, ಪೇಜ್ ನಂಬರ್ 83 ಫಸ್ಟಿಗೆ ಕೊಟ್ಟಿದ್ದಾನಲ್ವ, ಅದೇ ಇದರ ಆನ್ಸರ್ ಆಗಿರುತ್ತೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಎಕ್ಸ್ಪ್ಲೇನ್ ವಾಟ್ ಈಸ್ ಪೊಯೆಟ್ರಿ. ಆಯಿತಾ, ಇಟ್ಸ್ ಲೈಕ್ ಎಕ್ಸ್ಪ್ಲೇನಿಂಗ್ ವೈ ಯೆಲ್ಲೋ ಕಲರ್ ಇಸ್ ಯೆಲ್ಲೋ, ಈ ರೀತಿಯಾಗಿ ಹೇಳ್ತಾ ಹೋಗುವಂಥದ್ದು ಆಗಿರುತ್ತೆ. ಮಾರ್ಕಸ್ ಇದು ಸ್ವಲ್ಪ ಹಾರ್ಡ್ ಕ್ವಶನು, ಆದರೂ ಇಂಪಾರ್ಟೆಂಟ್. ಪಾರ್ಟ್ ಬಿ ನೋಡೋಣ ಮಕ್ಕಳೇ, ಭಾಳ ಈಸಿಯಾಗಿದೆ ನೋಡಿ. ಇಫ್ ಎನಿ ಒನ್ ಗ್ರಾಮರು ವಾಂಟ್ಸ್ ಟು ಅಚೀವ್ ಎನಿಥಿಂಗ್ ಇನ್ ಲೈಫ್, ಒನ್ ಮಸ್ಟ್ ಡ್ಯಾಶ್ ಅಂತ ಇದೆ. ಒನ್ ಮಸ್ಟ್ ಸೆಟ್ ಕೀಪ್ ಇನ್ ಮೈಂಡ್ ದಟ್, ನೋಡಿ ಸೆಟ್ ಅಂತ ಬರೆದು ಬಿಡ್ತಿದ್ವಿ, ಆದರೆ ಇನ್ನೊಂದಿದೆ ಕೀಪ್ ಇನ್ ಮೈಂಡ್, ತಲೆನಲ್ಲಿ ಇಟ್ಕೋಬೇಕೇನೋ. ದ ಸಕ್ಸಸ್ ಡಿಮ್ಯಾಂಡ್ಸ್ ಫೋಕಸ್ ಆ್ಯಂಡ್ ಕನ್ಸಿಸ್ಟೆಂಟ್ ಹಾರ್ಡ್ ವರ್ಕ್ ಅಂತ. ಕನ್ಸಿಸ್ಟೆನ್ಸಿ ಇಲ್ಲ ನಿಮ್ಮ ಹತ್ರ ಅಂದರೆ ಯಾವುದೇ ಕಾರಣಕ್ಕೂ ಜೀವನದಲ್ಲಿ ಗೆಟನಾಗಲ್ಲ. ನನ್ನ ಕನ್ಸಿಸ್ಟಿ ಏನು ಅಂದರೆ ದಿನ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮಕ್ಕಳಿಗೆ ಏನಾದರೂ ಅಪ್ಡೇಟನ್ನು ಮಾಡ್ತೀನಲ್ವ, ಅದು ನನ್ನ ಏಳಿಗೆ ಅಂತ, ಅದು ನನ್ನ ಅಚೀವ್ಮೆಂಟ್ ಲೈಫಲ್ಲಿ, ಅದು ನನ್ನ ಸಕ್ಸಸ್ ಅಂತ. ಬನ್ನಿ, ಒನ್ ಶುಡ್ ನಾಟ್ ಡ್ಯಾಶ್ ಅಂತ ಇದೆ. ಒನ್ ಶುಡ್ ನಾಟ್ ಥ್ರೋ ಅವೇ ಎನಿ ಅಪರ್ಚುನಿಟಿ ದಟ್ ಕಮ್ಸ್ ಅಲಾಂಗ್ ದಿ ವೇ, ಬಂದಂಥ ಅವಕಾಶಗಳನ್ನು ಒಕ್ಕಂತ ಹೋಗಬೇಡಿ ಸರ್ ಅಂತ ಮುಗೀತು. ಫಸ್ಟ್ ಆನ್ಸರ್ ಕೀಪ್ ಇನ್ ಮೈಂಡ್, ಸೆಕೆಂಡ್ ಆನ್ಸರ್ ಥ್ರೋ ಅವೇ ಅಂತ. ಕ್ವಶನ್ ನಂಬರ್ 16 ನೋಡೋಣ. ಮಾರ್ಕಸ್ ಡಿಡ್ ಥಿಂಗ್ಸ್ ಇನ್ ಎ ಗ್ರ್ಯಾಂಡ್ ಸ್ಟೈಲ್. ಎ ಹೈ ಲೈಫ್ ಬ್ಯಾಂಡ್ ಫ್ರಮ್ ಉಮುರೋ ವಾಸ್ ಹೈರ್ಡ್, ನೆನ್ಪಿಟ್ಕೊಳ್ಳಿ, ವಾಸ್ ಹೈರ್ಡ್ ಆ್ಯಂಡ್ ಇಟ್ ವಾಸ್ ಸ್ಟೇಷನ್ಡ್, STATIONED, at a such distance from the voting booth. Marcus shook hands with the villagers while last minute advice was being given ಅಂತ ಇದೆ. to the voters by roof ಅಂತ. Marcus shook hands with the villagers with last minute advised was being given ಅಂತಲೇ ಬರಬೇಕಿಲ್ಲಿ. ಟು ದಿ ವೋಟರ್ಸ್ ಬೈ ರೋಫ್ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಈಗ ನಾವು ಮುಂದೆ ಹೋಗೋಣ ಸ್ವಲ್ಪ. ಆಯಿತಾ, ಇದೇನು ಪ್ಯಾಸೇಜ್ ಕೊಟ್ಟಿರ್ತಾರೆ ಬರದೇ ಬರೀತೀರಾ. ಇಲ್ಲಿ ನಮ್ಮ ಮಕ್ಕಳು 0/0 ತೆಗಿತಾ ಇರೋದಿಲ್ಲಿ. ಆದರೆ ಲಕ್ ಏನು ಅಂದರೆ ಬೆಂಗಳೂರು ಸೌತಿಂದು ನಾನು ಏನು ಅಪ್ಲೋಡ್ ಮಾಡಿದ್ನೋ ಸೇಮ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಬಂದುಬಿಟ್ಟಿತ್ತು. ಯಾರೆಲ್ಲ ವೀಡಿಯೋ ನೋಡಿದ್ರು ಆರಾಮಾಗಿ 5 ಮಾರ್ಕ್ಸ್ ತಗೊಂಡಿದ್ದಾರೆ. ಬನ್ನಿ ರೂಫ್ ನೋಡೋಣ. ವಿ ಹ್ಯಾವ್ ಎ ಮಿನಿಸ್ಟರ್, ವಾಟ್ ಗ್ರೇಟ್ ಆನರ್ ಕ್ಯಾನ್ ಎ ವಿಲೇಜ್ ಹ್ಯಾವ್ ಅಂತ. ಇದರಲ್ಲಿ 2 ಸೆಂಟೆನ್ಸ್ ಇದೆ. ಈಗ ಹೇಗೆ ಬರೆಯೋದು? ರೂಫ್ ಎಸ್ಕ್ಲೇಮ್ಡ್ ಬರಲ್ವಾ, ಸೆಜ್ ಎಸ್ವಾನಾ ದಟ್ ಆದಮೇಲೆ ದೇ ಹ್ಯಾಡ್ ಎ ಮಿನಿಸ್ಟರ್, ವಾಟ್ ಆ್ಯಂಡ್ ಆಸ್ಕ್ಡ್ ವಾಟ್ ಗ್ರೇಟರ್, ನೋಡಿ ವಾಟ್ ಗ್ರೇಟರ್ ಆನರ್ ಎ ವಿಲೇಜ್ ಕುಡ್ ಹ್ಯಾವ್, ಕ್ಯಾನ್ ಇರೋದು ಕುಡ್ ಆಗುತ್ತೆ, ಆ ಕಡೆ ಹೋಗುತ್ತೆ, ಕುಡ್ ಹ್ಯಾವ್ ಅಂತ ಬರಿಬೇಕು. ಫುಲ್ ಸ್ಟಾಪ್ ಎಸ್ವಾನಾ. ಆವಾಗ ಅವನು ಹೇಳ್ತಾನೆ ರಿಪ್ಲೈಡ್ ರೂಫ್ ದ್ಯಾಟ್ ದೇ ಬಿಲೀವ್ಡ್ ಎವ್ರಿ ವರ್ಡ್ he said to be true, but 2 shillings was too shameful. ಇಲ್ಲಿ ಈಸ್ ತೆಗೆದು ವಾಸ್ ಅಂತ ಬರೀಬೇಕು. ದೆನ್ ರೂಫ್ ರಿಪ್ಲೈಡ್, ಏನಂತ ರಿಪ್ಲೈ ಕೊಡ್ತಾನೆ? ದಟ್ ಸಜೆಸ್ಟೆಡ್ ದಟ್ ದೇ ಶುಡ್, ಆಯಿತಾ, ಯಾವುದ್ರಿ ಅದು? ದೇ ಶುಡ್ ನಾಟ್ ಕ್ವಾರಲ್ ಅಬೌಟ್ ಸ್ಮಾಲ್ ಥಿಂಗ್ಸ್. ಇಷ್ಟೇ, ಲೆಟಸ್ ಅಂತ ತೆಗೆದು ಶುಡ್ ಅಂತ ಹಾಕಿದರೆ ಮುಗೀತು. ದೇ ಶುಡ್ ನಾಟ್ ಕ್ವಾರಲ್ ಅಬೌಟ್ ಸ್ಮಾಲ್ ಥಿಂಗ್ಸ್ ಅಂತ. ವಿದ್ಯಾರ್ಥಿಗಳೇ, ಮೊದಲು ಲೆಟರ್ ರೈಟಿಂಗ್ ಕಲಿರೋ, ಈಗರಾದರೂ ಕಲೀರಿ. ಎಕ್ಸಾಮಲ್ಲಿ 5ಕ್ಕೆ 5 ಮಾರ್ಕ್ಸ್ ಬರುತ್ತೆ. 100% ಈಸಿ ವೇನಲ್ಲಿ ನಿಮಗೆ ಸರಳವಾದ ವಿಧಾನದಲ್ಲಿ 3 ಲಿಂಕ್ಗಳಿದ್ದಾವೆ. ನೀವೇನು ತಪ್ಪು ಮಾಡ್ತೀರಾ ಅಂತ ಒಂದು ಲಿಂಕು, ಯಾಕೆ ನಿಮಗೆ ಮಾರ್ಕ್ಸ್ ಕೊಡ್ತಾ ಇಲ್ಲ ಒಂದು ಲಿಂಕು, ಹಾಗೂ ಯಾವ ರೀತಿಯಾಗಿ ಬರೀಬೇಕು ಅಂತ ಈ 3 ಲಿಂಕನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನೀಡಿರ್ತೇನೆ. ಉಪಯೋಗಿಸ್ಕೊಂಡು ಔಟ್ ಆಫ್ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಚಿಲ್ಡ್ರನ್. ಗಾಡ್ ಬ್ಲೆಸ್ ಯು ಆಲ್.